ನಮಸ್ಕಾರ. ನಾನು ಡಾಕ್ಟರ್ ಜೈರುದ್ದೀನ್ ಮಲಿಕ್ ಸಾಹೇಬ್ ಬೀಳ್ಗೆ ಅಂತ ಹೇಳಿ, ಪ್ರಾಪರ್ ಬಿಜಾಪುರ ಡಿಸ್ಟಿಕ್ಕು ಮುದ್ದೇಬೇಳೆ ತಾಲೂಕ್ದವನು. ಇವರು ನಮ್ಮ ಮಿಸ್ಸಸ್ಸು, ನನ್ನ ಹಾಫ್ ಶರ್ಟು ರಾಫಿಯಾ ಬೀಳ್ಗೆ ಅಂತೇಳಿ ಪ್ರೈಮರಿ ಸ್ಕೂಲ್ ಟೀಚರು. ಅವನು ನನ್ನ ಮಗ. ಆಮೇಲೆ ಇನ್ನೊಬ್ಬರು ದೊಡ್ಡದಿದ್ದಾನೆ, ಅವನು ಆದಿಲ್ ಅಂತ ಹೇಳಿ, ಇನ್ನೊಬ್ಬ ನೇಲ್ ಅಂತ ಹೇಳಿ. 4 ಜನ ಸೇರಿ ಟ್ರಿಪ್ಪಿಗೆ ಹೋಗಿದ್ವಿ. ಬರ್ತಾ ಇದ್ವಿ, ಬರಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ರಾತ್ರಿ 2 ಗಂಟೆಗೆ. ಅದಾದಮೇಲೆ ನೀವು ಮುಂಚೆ ನೋಡಿರ್ತೀರ ಈ ಕಾರದ್ದು. ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಅವಾಗ ನೋಡಿದ್ದಕ್ಕೆ ಈಗ ನೋಡಿದ್ದಕ್ಕೆ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇದು ನನಗೆ ಗೊತ್ತಿರಲಿಲ್ಲ. ಯಶಸ್ ಕಾರ್ಸ್ ಅಂತ ಇಲ್ಲಿ ಹೆಂಗಿದೆ ಅಂತ ಗೊತ್ತಿರಲಿಲ್ಲ. ನನ್ನ ಫ್ರೆಂಡು, ಆಮೇಲೆ ನನ್ನ ಬ್ರದರ್ ಅವನು ಆಗಬೇಕು, ಅಶೋಕ್ ಅಂತ ಹೇಳಿಬಿಟ್ಟು ಇಲ್ಲೇ ಇರೋದವನು ಬೆಂಗಳೂರೊಳಗೆ. ಅವನು ನೋಡಿ ಇಲ್ಲಿ ಯಶಸ್ ಕಾರ್ ಬಗ್ಗೆ ಬಂದು ಸ್ವಲ್ಪ ಸ್ಟಡಿ ಮಾಡಿ ಹೇಳಿ, ತದನಂತರ ಅಲ್ಲಿಂದ ಇಲ್ಲ ಸರ್, ಇಲ್ಲ ಅಣ್ಣ, ಇಲ್ಲಿಗೆ ತಗೊಂಬಂದ್ರೆ ನಮ್ಮ ಕಾರು ಮೊದಲಿನ ಹಾಗೆ ಆಗುತ್ತೆ ಅಂತ ಹೇಳಿದವನು. ಹೇಳಿದ್ಮೇಲೆ ನಾವು ಅಲ್ಲಿಂದ ಟೋಚನ್ ಹಚ್ಕೊಂಡ್ಬಂದು ಬರಬೇಕಾದ್ರೆ ಒಂದು 3 ತಿಂಗಳು ಮುಂಚೆನೆ ಮತ್ತೆ ಕೂತ್ಕೊಂಡು ಪ್ಲಾನ್ ಮಾಡಿದ್ವಿ. ನಾವೇನು ಮಾಡಿದ್ವಿ, ಬೆಂಗಳೂರಿಗೆ ತಗೊಂಡು ಬಂದ್ವಿ. ಆವಾಗಿದ್ದ ಕಾರ್ಗೆ ಈ ಕಾರ್ಗೆ ನಾನು ಏನು ಮಾತಾಡಬೇಕು ಅಂತಲೇ ಆಗ್ತಿಲ್ಲ ನನಗೆ. ಯಾಕಂದರೆ ನಾನು ಮಾತಾಡಬೇಕಾದ್ರೆ ಮಾತುಗಳು ಸೋತೋಗ್ತವೆ. ಅಷ್ಟು ಚೆನ್ನಾಗಿ ಯಶಸ್ ಕಾರ್ನವರು ನನ್ನ ಗಾಡಿನ ರೆಡಿ ಮಾಡಿ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅವ್ರು ನಾನು ಇದು ನನ್ನ ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ, ಈ ಕಾರು ನನ್ನ ಆಂಬಿಷನ್, ನನ್ನ ಕನಸಿನ ಕಾರು. ಇದರಲ್ಲಿ ಸಿಕ್ಕಾಪಟ್ಟೆ ಕನಸುಗಳಿದ್ದಾವೆ. ಆ ಒಂದು ಉದ್ದೇಶಕ್ಕೇನೆ ಇದನ್ನ ರಿಪೇರಿ ಮಾಡಿ ತಗೋಬೇಕಂತ. ಬಟ್ ನನಗೆ ಈಗ ನೋಡಿದಾಗ ಶೋರೂಮಿಂದ ಬಂದಿದ್ದೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಶೋರೂಮಿಂದ ಬಂದಿದ್ದೇನೋ ಅಂತ ಏನು ಹೇಳಬೇಕು, ಶೋರೂಮಿಂದ ಬಂದಿದ್ದು ಯಶಸ್ ಶೋರೂಮ್. ಇದು ಮಾರುತಿ ಕಾರ್ ಶೋರೂಮ್ ಅಲ್ಲ, ಯಶಸ್ ಶೋರೂಮ್. ಅಲ್ಲಿಂದ ಬಂದಿದ್ದು, ಯಶಸ್ವಿಯಾಗಿ ಬಂದಿದೆ. ಆ ಒಂದು ಇದಕ್ಕೆ ನಾನು ತುಂಬಾ 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 ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಆ ಓನರ್ಗೆ. ಯಾಕಂದ್ರೆ ನಾನು ಕೊಟ್ಟಿರೋ ದುಡ್ಡು ಅವ್ರ ಕೈಯಲ್ಲಿ ಇರೋದಿಲ್ಲ, ಯಾಕಂದ್ರೆ ಮತ್ತೆಲ್ಲ ಖರ್ಚಾಗಿ ಹೋಗುತ್ತೆ. ಆದ್ರೆ ಅವ್ರು ಮಾಡಿಕೊಟ್ಟಿರೋಂಥ ಈ ಒಂದು ಪ್ರಾಡಕ್ಟ್ ನಾನು ಉಸಿರಾಡಿಸೋ ಇರೋವರೆಗೂ ಇದು ಇರುತ್ತೆ, ನಾನು ಉಸಿರಾಡಿಸೋವರೆಗೂ ಇರುತ್ತೆ. ನಾನು ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಮೇನ್ ಫೈನಾನ್ಸಿಯಲಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ಯೋ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಏನ್ ಕೊಟ್ಟಿದ್ದೀನೋ ಇಂಚಿಂಚು ಅವರು ಒಂದೊಂದು ಪಿನ್ ಟು ಪಿನ್ ಎಲ್ಲ ಲೆಕ್ಕ ಇಟ್ಟಿದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಯಾವುದು ಮಿಸ್ ಆಗಿಲ್ಲ. ಅದೆಲ್ಲ ನನ್ನ ಕಡೆ ಹತ್ರ ಇಲ್ಲೇ ಇದೆ. ಅದು ನಾನು ಅದನ್ನು ತೋರಿಸ್ತೀನಿ ನಾನು. ಯಾಕಂತಂದ್ರೆ ಅದನ್ನ ಅಷ್ಟು ನೀಟಾಗಿ ಅವರು ರೆಡಿ ಮಾಡಿದ್ದಾರೆ. ಅದು ಫಸ್ಟ್ ಆಫ್ ಆಲ್ ಈಗ ಕೆಡೋದೇನು ಅಂದ್ರೆ ದುಡ್ಡಿಂದ. ಮನುಷ್ಯ ದುಡ್ಡಿನಿಂದ ಕೆಟ್ಟೋಗ್ಬಿಡ್ತಾನೆ. ದುಡ್ಡು ಕೊಟ್ಟೆ ನಾನು, ಏನಪ್ಪಾ ಹೆಂಗ್ ಮಾಡೋದು, ದುಡ್ಡು ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ನಾನಿರೋದು ಬಿಜಾಪುರಲ್ಲಿ, ಅವ್ರು ಇರೋದು ಬೆಂಗಳೂರಲ್ಲಿ, 500-600 ಕಿಲೋಮೀಟರ್ ದೂರದಲ್ಲಿ ಇರೋದು. ನೋಡಿ, ಈ ತರ ಎಲ್ಲ ಅವ್ರು ನೀಟಾಗಿ ಎಲ್ಲ ಫೈಲ್ ರೆಡಿ ಮಾಡಿದ್ದಾರೆ. ಯಾರು ಮಾಡ್ತಾರೆ ಸರ್ ಈಗ ಇಲ್ಲಿವರೆಗೆ? ಯಾರು ಮಾಡ್ತಾರೆ ಹೇಳ್ರಿ? ಇಷ್ಟೆಲ್ಲ ಮಾಡಿದ್ದಾರೆ. ಇದೆಲ್ಲ ಸೇರಿ ನನಗೆ ಎಷ್ಟು ಖುಷಿ ಅನಿಸ್ತದೆ ಅಂತಂದ್ರೆ, ದುಡ್ಡಿಂದ ಯಾವ ಲಾಭನೂ ಇಲ್ಲ. ಮಾಡಿರೋದು ಮೇನ್ ಈ ಪ್ರಾಡಕ್ಟ್. ಇದ್ರ ಬಗ್ಗೆ ನಾವು ಹೇಳಬೇಕು ಅಂದ್ರೆ ತುಂಬಾ 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 ಗ್ರೇಟ್ ಫೀಲ್ ಆಗ್ತದೆ ನನಗೆ. ಯಾಕಂದ್ರೆ ದುಡ್ಡು ಹೋಗ್ಬಿಡ್ತು, ಅವರೆಲ್ಲ ತಂದೆಲ್ಲ ಹಾಕಿದ್ದಾರೆ, ಅದೇ ದುಡ್ಡಿಂದ ಇಲ್ಲಿ ಹಾಕಿದ್ದಾರೆ. ಪ್ಲಸ್ ವ್ಯಕ್ತಿ ಹೆಂಗಿದ್ದಾನೆ ಅಂತಂದ್ರೆ, ನಾನು ಅದನ್ನ ಆ ವ್ಯಕ್ತಿ ಮುಂದೆ ಮಾತಾಡಿಲ್ಲ. ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರ ಮುಂದೆ ಮಾತಾಡಿದ್ರೆ ಮತ್ತೆ ಗರ್ವ ಬರುತ್ತೆ ಅವ್ರಿಗೆ, ನಾನು ಹಿಂಗಿದ್ದೀನೇನೋ ಅಂತ. ಬಟ್ ಅವರು ಎಲ್ಲ ಈ ಲೆಕ್ಕದಲ್ಲಿ ಪಕ್ಕ ಎಲ್ಲ ಕರೆಕ್ಟಾಗಿ ನೀಟಾಗಿ ಇಟ್ಟಿದ್ದಾರೆ. ಈ ಒಂದು ಇದಕ್ಕೆ ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ. ಆಮೇಲೆ ನನ್ನ ಮಿಸಸ್ಸು ಮಾತಾಡ್ತಾರೆ. ಹೇಳ್ರಿ. ನಮಸ್ಕಾರ. ನಮ್ಮ ಬ್ರೀಝಾ ಕಾರ್ ಹೋಗ್ಬಿಡ್ತೇನೋ ಅನ್ಸಿತ್ತು ನಮಗೆ. ಮತ್ತೆ ಯಶಸ್ ಕಾರ್ನವರು ನಮಗೆ ಅದನ್ನ ವಾಪಸ್ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಯಶಸ್ ಕಾರ್ ಪೇಂಟಿಂಗ್ ಓನರ್ಗೆ ಮತ್ತು ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ಹುಡುಗರಿಗೂ ನಾವು ಪೂರ್ತಿ ಫ್ಯಾಮಿಲಿಯವರು ತುಂಬಾ ಧನ್ಯವಾದಗಳನ್ನು ಹೇಳ್ತೀವಿ.